ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹತ್ತೂರು ಕೃಷ್ಣಗಿರಿ ಕಲ್ಲಡಿಕಿ ದೇವಸ್ಥಾನ ಕಾರ್ಕಳ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣಗೊಳ್ಳುತ್ತಿದೆ. ಈ ದೇವಸ್ಥಾನದಲ್ಲಿ ಸುಮಾರು 300 ವರ್ಷಗಳ ಹಳೆಯದಾದಂಥ ದೇವಸ್ಥಾನ. ಇದು ಹಿಂದೂ ಸನಾತನ ಧರ್ಮಕ್ಕೆ ಸೇರಿದಂಥ ದೇವಸ್ಥಾನ. ಇದು ಹತ್ತೂರು ಸಮುದ್ರ ಮಟ್ಟಕ್ಕಿಂತ 7 ಕಿಲೋಮೀಟರ್ ಎತ್ತರದಲ್ಲಿರುವಂಥ ಈ ದೇವಸ್ಥಾನ ಕಾರ್ಕಳದ ಅತ್ಯಂತ ಎತ್ತರವಾದಂಥ ದೇವಸ್ಥಾನ, ಅತ್ಯಂತ ಸುಂದರವಾದಂಥ ಕೃಷ್ಣಗಿರಿ ಕಲ್ಲಡಿಕಿ ದೇವಸ್ಥಾನ. ಇದು ಅನ್ಯಮತೀಯರ ಕೈಯಲ್ಲಿದ್ದಂಥ ದೇವಸ್ಥಾನ. ಇದು ಸನಾತನ ಧರ್ಮದ ಹಿಂದೂಗಳು ಹೋರಾಟ ಮಾಡಿ ಈ ದೇವಸ್ಥಾನವನ್ನು ಹಿಂದೂಗಳಿಗೆ ಸೇರುವಂಥ ಮಾಡಿ ಹೆಸರುವಾದಂಥ ಕಾರ್ಕಳ. 2019ರಲ್ಲಿ ಅಷ್ಟಮಂಗಲ ಚಿಂತನೆ ಕೋಲ ಹಿಂದೂ ಸಮಾಜದ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ಕೃಷ್ಣಗಿರಿ ಹೆಸರುವಾಸಿಯಾಗಿದೆ. ಪ್ರತಿ ಮಂಗಳವಾರ ಪೂಜೆ ನಡೀತದೆ. ಇಲ್ಲಿ ಯಾರೇ ಬಂದು ಕೇಳಿದರೂ ಸಹ ಇಲ್ಲಿ ಎಲ್ಲ ಸಮಸ್ಯೆಗಳು ಈಡೇರಿದ್ದಾವೆ. ಇಲ್ಲಿ ಪ್ರತಿ ಮಂಗಳವಾರ ಮಾತ್ರ ಈ ದೇವಸ್ಥಾನದ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ಮಟ್ಟ ಈ ದೇವಸ್ಥಾನ ತೆರೆದಿರುತ್ತೆ. ಶಿವರಾತ್ರಿ, ಸಂಕ್ರಾಂತಿ ಅದ್ಭುತವಾದಂಥ ಇಲ್ಲಿ ಸಮಾಜ ಸಭೆಗಳು ನಡೀತವೆ. ಕಾರ್ಕಳದ ಶಿಲ್ಪದಲ್ಲಿ ಅತ್ಯಂತ ಚಾಳುಕ್ಯ ಕಾಲದಲ್ಲಂತೆ ವಾಸ್ತುಶಿಲ್ಪದಿಂದ ಈ ಕೆತ್ತನೆ ನಡೆಯಲಾಗಿದೆ. 2021ರಲ್ಲಿ ಒಟ್ಟು 700 ಕೋಳಿಗಳು ಇಲ್ಲಿ ಹೋಮದಲ್ಲಿ ಮಾಡ್ತಾರೆ. ಸುಮಾರು 3500 ಜನರು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ತಾರೆ. ಸುಮಾರು ಸಮುದ್ರ ಮಟ್ಟಕ್ಕಿಂತ 7 ಕಿಲೋಮೀಟರ್ ಎತ್ತರದಲ್ಲಿದೆ. ಇದು ನೋಡ್ತಕ್ಕದ್ದೇ. ಹತ್ತೂರು ಕೃಷ್ಣಗಿರಿ ಕಲ್ಲಡಿಕಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಹೆಗಡೆ ಅವರು ನಮ್ಮ CBS ಪ್ರತಿನಿಧಿಗೆ ಮಾತನಾಡುತ್ತಾ ವಿವರವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಿಜಿಕೋಡ್, ಎನ್ ಸತ್ಯಜಿತ್ ಭಟ್, ಕಾರ್ಯದರ್ಶಿಗಳು ಬೋಳಾ ಪ್ರಶಾಂತ್ ಕಾಮತ್, ಚೈತನ್ಯ ಕೋಟಯ್ಯನವರು ಇದೇ ಸಂದರ್ಭದಲ್ಲಿ, ಆಮೇಲೆ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು, ಕಾರ್ಕಳದ ಪ್ರಧಾನ ಕಾರ್ಯದರ್ಶಿಗಳಾದ ವಸಂತಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಮತ್ತು ಎಲ್ಲ 31 ಜಿಲ್ಲೆಯ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದರು ಉಪಸ್ಥಿತರಿದ್ದರು. ಇಡೀ ರಾಜ್ಯ ದೇಶ ಎಲ್ಲ ನೋಡುವಂಥ ಒಂದು ಇದು ಪ್ರದೇಶ ಆಗ್ತದೆ. ನೀವು ಇಡೀ ಕರ್ನಾಟಕದ ಒಂದು ಮಾಧ್ಯಮ ಪತ್ರಕರ್ತರ ಸಂಘದವರು ಬಂದಿದ್ದೀರಿ, ನಮಗೂ ಭಾರಿ ಖುಷಿ. ನಿಮ್ಮಿಂದಾಗಿಯೂ ಇನ್ನು ಮುಂದಕ್ಕೂ ನಮಗೆ ಒಂದು ಸ್ವಲ್ಪ ಸೇವೆ ಸಿಗಬೇಕು. ಅಂದರೆ ನೀವು ಪ್ರಚಾರ ಮಾಡಿದರೆ ಮಾತ್ರ ಹಿಂದೂ ಸಮಾಜ ಒಗ್ಗೂಡಿ ಬರಲಿಕ್ಕಾಗ್ತದೆ. ನಮ್ಮ ಪ್ರತಿ ವರ್ಷ ಕೋಲಕ್ಕೆ ಅಗಲ್ ಸೇವಾಗ ನೀವು ಎಲ್ಲರೂ ಬಂದು ಒಂದು ಸಹಕಾರ ಮಾಡಬೇಕು. ನಿಮಗೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೊತ್ತಿಸಿದಂಥ ಬಂದು ನೋಡಿದ ಜಾಗವೂ ಇದು. ಹಾಗಾಗಿ ಸುಮಾರು 250-300 ವರ್ಷಗಳು ಇದು ಅನ್ಯಮತೀಯರ ವಶದಲ್ಲಿತ್ತು. ನೀವು ಈಗಾಗಲೇ ನೋಡ್ತೀರಿ, ಅನ್ಯಮತೀಯರ ವಶದಲ್ಲಿತ್ತು. ಅಂದರೆ ಕಲ್ಕುಡ ದೈವ ಆಗಿ ಆ 250-300 ವರ್ಷಗಳು ಹಿಂದೂ ಸಮಾಜವು ಇಲ್ಲಿಗೆ ಬರ್ತಿರಲಿಲ್ಲ. ಅದ ನಂತರ 2019ರಲ್ಲಿ ಇಲ್ಲಿ ಒಂದು ಅಷ್ಟಮಂಗಲ ಚಿಂತನೆಯನ್ನು ಮಾಡಿತ್ತು. ಆ ಅಷ್ಟಮಂಗಲ ಚಿಂತನೆಯಲ್ಲಿ ಈ ಕಲ್ಕುಡ 6 ದಿನಗಳ ಅಷ್ಟಮಂಗಲ ಲೈವ್ ಕೊಟ್ಟಿತ್ತು. ಹಿಂದೂ ಸಮಾಜದ ಎಲ್ಲರೂ ಒಟ್ಟು ಸೇರಿ ವಿಜೃಂಭಣೆಯಾಗಿ ಅಷ್ಟಮಂಗಲ ಆಗಿ ಕೋಲ ಆಯಿತು. ಕೋಲಾದ ನಂತರ ಇಲ್ಲಿಯ ಪ್ರೋಗ್ರೆಸ್ ಸ್ಟಾರ್ಟ್ ಆಯಿತು. ಪ್ರೋಗ್ರೆಸ್ ಅಂದರೆ ಇಲ್ಲಿ ಕಾರ್ಕಳ ಅಲ್ಲ, ಹಿಂದೂ ಸಮಾಜದ ಎಲ್ಲೆಲ್ಲಿಂದ ಬರ್ತಾರೆ. ಇದು ಒಂದು ಟೂರಿಸಮ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅವರು ಸ್ವಂತ ಭಯ ಭಕ್ತಿಯಿಂದ ಏನು ಬೇಡ್ಕೊಳ್ತಾರೆ ಅದೆಲ್ಲವೂ ಈಡೇರ್ತದೆ.